ಅವರು ರಾಜ್ಯ ದೇಶ ಪ್ರತಿನಿಧಿಸುವ ಕ್ರೀಡಾಪಟುಗಳು. ಅವರು ದೇಹ ದಂಡಿಸಲಿ, ಪದಕಗಳನ್ನ ಗೆದ್ದು ಬೀಗಲಿ ಎಂದು ಸರ್ಕಾರ ವಿಶೇಷ ಸೌಲಭ್ಯ ಕಲ್ಪಿಸಿದೆ. ಆದರೆ ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತಾಗಿದೆ ಈ ಕ್ರೀಡಾಪಟುಗಳ ಪರಿಸ್ಥಿತಿ. ಹಾಗಿದ್ರೆ ಕ್ರೀಡಾಪಟುಗಳಿಗೆ ಆಗಿರೋ ಸಮಸ್ಯೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಕುಸ್ತಿ, ಖೋ-ಖೋ, ಕಬಡ್ಡಿ ಕ್ರೀಡಾಪಟುಗಳಿಗೆ ಪೌಷ್ಟಿಕ ಆಹಾರದ ಕೊರತೆ. 160 ಕ್ರೀಡಾಪಟುಗಳಿಗೆ ಸಮಯಕ್ಕೆ ಸರಿಯಾಗಿ ಇಲ್ಲವಂತೆ ನಾನ್ ವೆಜ್ ಊಟ. ಪೌಷ್ಟಿಕ ಆಹಾರವಿಲ್ಲದೆ ಪರದಾಡುತ್ತಿರುವ ಕ್ರೀಡಾ ವಸತಿ ನಿಲಯದ ವಿದ್ಯಾರ್ಥಿಗಳು. ಹೀಗೆ ಪೌಷ್ಟಿಕ ಆಹಾರಕ್ಕಾಗಿ ಆಗ್ರಹಿಸುತ್ತಿರುವ ಕ್ರೀಡಾಪಟುಗಳು, ತರಬೇತಿಗೆ ತೆರಳದೆ ವಸತಿ ನಿಲಯದ ಎದುರು ಧರಣಿ ಕುಳಿತ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಕ್ರೀಡಾ ವಸತಿ ನಿಲಯದ ಮುಂಭಾಗದಲ್ಲಿ. ಹೌದು, ಕ್ರೀಡೆಯಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಪೌಷ್ಟಿಕ ಆಹಾರ ಅವಶ್ಯಕವಾಗಿರುತ್ತದೆ. ಸರ್ಕಾರ ಅವರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ನಿರ್ಮಿಸಿ ಅವರಿಗೆ ಬೇಕಾದ ಆಹಾರ ನೀಡುತ್ತದೆ. ಆದರೆ ದಾವಣಗೆರೆ ನಗರದಲ್ಲಿರುವ ಕ್ರೀಡಾ ವಸತಿ ನಿಲಯದಲ್ಲಿ ಕಳೆದ 4 ವಾರಗಳಿಂದ ಕ್ರೀಡಾಪಟುಗಳಿಗೆ ಮಟನ್ ನೀಡದೆ ಕೇವಲ ಚಿಕನ್ ನೀಡುತ್ತಿದ್ದಾರೆ. ಕ್ರೀಡಾ ಇಲಾಖೆಯ ಮೆನು ಪ್ರಕಾರ ಪ್ರತಿಯೊಬ್ಬ ಕ್ರೀಡಾಪಟುಗೆ ವಾರಕ್ಕೆ 2 ಬಾರಿ ಕಡ್ಡಾಯವಾಗಿ ಮಟನ್ ನೀಡಬೇಕು. ಜೊತೆಗೆ ಹಣ್ಣು, ಡ್ರೈ ಫ್ರೂಟ್ ಸೇರಿದಂತೆ ಇನ್ನಿತರ ಪೋಷಕಾಂಶಯುಕ್ತ ಆಹಾರ ನೀಡಬೇಕು ಎನ್ನುವ ನಿಯಮ ಇದೆ. ಆದರೆ ವಸತಿ ನಿಲಯದಲ್ಲಿ ಹಲವು ದಿನಗಳಿಂದ ಯಾವುದನ್ನು ಸರಿಯಾಗಿ ನೀಡುತ್ತಿಲ್ಲ. ಪೌಷ್ಟಿಕ ಆಹಾರದ ಕೊರತೆಯಿಂದ ಹೆಚ್ಚು ಸಮಯದವರೆಗೂ ಅಭ್ಯಾಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಕ್ರೀಡಾಪಟುಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಈಗ ಒಂದು 3 ತಿಂಗಳಾಯ್ತು ಸರ್. ಮೆನು ಪ್ರಕಾರ ಏನು ಕೊಡಬೇಕು ಅದು ಕ್ರೀಡಾಪಟುಗಳಿಗೆ ಏನೂ ಸಿಗ್ತಿಲ್ಲ ಸರ್. ಕೇಳಿದರೆ ಇಲ್ಲ ಟೆಂಡರ್ ಆಗಿಲ್ಲ, ಅದು ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ನಾವು ಲೆಟ್ರ್ ಕೊಡ್ತೀವಿ ಸರ್ ಹೋಗಿ ಆಫೀಸ್ಗೆ. ಅವರು ಇಲ್ಲ ಕೊಡಿಸ್ತೀನಿ ಅಂತ ಹೇಳಿ ಏನೂ ರೆಸ್ಪಾನ್ಸ್ ಇಲ್ಲ ಸರ್. ನಾವು ಕೇಳ್ತಿರೋ ನಮಗೇನು ಬರುತ್ತೋ ಅದು ಕೊಡ ಅಂತ ಕೇಳ್ತಿದ್ದೀವಿ ಸರ್. ಆದರೆ ಅವರು ಅದೇನು ಪ್ರಕಾರ ಏನು ಕೊಡ್ತಾನೆ ಇಲ್ಲ ಸರ್. ಅದಕ್ಕೆ ನಾವು ಇದೆಲ್ಲ ಹೋರಾಟ ಮಾಡ್ತಿದ್ದೀವಿ ಸರ್. ನಮಗೇನು ಸಿಗ್ಬೇಕು ಅದು ಸಿಗ್ಬೇಕು ಸರ್, ಅದೇ ಕೇಳ್ತಿದ್ದೀವಿ ಸರ್. ಹಾಂ ಸರ್, ಇವತ್ತು ಯಾರೂ ಹೋಗಿಲ್ಲ ಕಾಲೇಜಿಗೆ, ಸ್ಕೂಲ್ಗೆ. ಟಿಫನ್ ಇವತ್ತು 8 ಗಂಟೆ ರೆಡಿ ಮಾಡೋಕ್ಕೆ ಸರ್, 8:30 11 ಗಂಟೆ ರೆಡಿ ಮಾಡಿದ್ದಾರೆ ಸರ್. ಟಿಫನ್ ಕೂಡ ಯಾರೂ ಮಾಡಿಲ್ಲ ಸರ್ ಇವತ್ತು. ಸರ್, ಈಗ ಪ್ರಾಕ್ಟೀಸ್ ಮಾಡಿದ ಮೇಲೆ ರಿಕವರಿಗಂತೂ ಬೇಕೇ ಬೇಕು ಸರ್. ಫ್ರೂಟ್ಸು, ಹಣ್ಣು ಅವೆಲ್ಲ ಮುಂಚೆ ಕೊಡ್ತಿದ್ದೀವಿ ಸರ್. ಒಂದು 2 ವರ್ಷದ ಕೆಳಗೆ ಚೆನ್ನಾಗಿತ್ತು ಸರ್ ಹಾಸ್ಟ್ಲು. ಈಗ ಏನಿಲ್ಲ ಸರ್. ಒಂಥರ SC ಹಾಸ್ಟ್ಲಾರ ಬೇಕು ಸರ್. ಆ ಕಡೆ ಎಲ್ಲ ಊಟ ಚೆನ್ನಾಗಿರುತ್ತೆ ಸರ್. ಆದರೆ ಇಲ್ಲಿ ಸ್ಪೋರ್ಟ್ಸ್ ಹುಡ್ರಿಗಾಗಿ ಮಧ್ಯಾಹ್ನ ನೀರು ಇರುತ್ತೆ ಸರ್, ಸಾಂಬಾರು ಉಣ್ಣಕ್ಕೆ ಯಾರು ಉಣ್ಣೋದೇ ಇಲ್ಲ ಸರ್. ಬೆಳಗ್ಗೆ ಮಧ್ಯಾಹ್ನ ಯಾರು ಉಣ್ಣಲ್ಲ. ನೈಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಊಟ ಮಾಡ್ತಾರೆ. ಕ್ವಾಲಿಟಿ ಅಂತೂ ಇರೋದೇ ಇಲ್ಲ ಸರ್ ಊಟದಲ್ಲಿ. ಅದೊಂದು ನೋಡ್ಕೋಬೇಕು ಸರ್. ಸ್ಪೋರ್ಟ್ಸ್ ಹುಡ್ರಿಗಾಗಿ ಮೇನ್ ರಿಕವರಿಗೆ ಊಟ ಬೇಕು ಸರ್. ಚಿಕನ್ ಆಗಲಿ, ನಾನ್ ವೆಜ್ ಆಗಲಿ ಒಟ್ಟು ಮನೇಲೇ ಮಾಡ್ತಾರೆ ಸರ್. ಮನೆ ಮಾಡಿದರೆ 2-3 ದಿನ ಊಟ ಮಾಡ್ಬೋದು. ಇಲ್ಲಿ 1 ಗಂಟೆ ಬಿಟ್ಟು ಊಟ ಮಾಡಿದರೆ ಆ ಚಿಕನ್ ಅನ್ನೋದು ಒಳ್ಳೆ ಸತ್ತಿರಲ್ಲ ಸರ್. ಚಿಕನ್ ಆ ಥರ ಬರುತ್ತೆ. ಮಟನ್ ಅಂತೂ ಸುಮ್ಮನೆ ನಾವು ಹೆಸ್ರಿಗೆ ಮಟನ್ ಅಂತ ಹೋರಾಡ್ತಿದ್ದೀವಿ. ಆದರೆ ಮಟನ್ ಬರೋದೇ ಸರಿ ಬರೋಲ್ಲ ಸರ್. ಒಂಥರ ಸತ್ತೋಗಿರೋ ವಾಸನೆ, ತಿನ್ನೋಕ್ಕೆ ಆಗಲ್ಲ ಸರ್. ಅದನ್ನು ರೆಡಿ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಅದು ಮಟನ್ ಇಟ್ಕೊಂಡ್ರೆ ಒಂಥರ ಸ್ಮೆಲ್ ಬರುತ್ತೆ ಮಟನ್. ಆ ಥರದ್ದು ಮಟನ್ ಬರ್ತೈತಿ ಒಂದು ವರ್ಷದಿಂದ. ಒಟ್ಟು ಕ್ವಾಲಿಟಿ ಏನಿರಲ್ಲ ಸರ್ ಮಟನಲ್ಲಿ, ಚಿಕನಲ್ಲಿ. ಸುಮ್ಮನೆ ನಾವು ಚಿಕನ್ ಮಟನ್ ಅಂತ ಸಾಯ್ತೀವಿ. ಆದರೆ ತಿನ್ನೋಕ್ಕಾಗಲ್ಲ ಸರ್. 1 ಗಂಟೆ ಈಗ ಮಾಡ್ತಾರೆ, 8 ಗಂಟೆ ರೆಡಿ ಆಗುತ್ತೆ ಸರ್. 8 ಗಂಟೆ ರೆಡಿಯಾಗಿ 10 ಗಂಟೆ ತಿಂದರೆ ಅದನ್ನು ಏನು ಅದ್ರಲ್ಲಿ ಇರೋಲ್ಲ ಸರ್. ಏನೇನೂ ಇರೋಲ್ಲ. ಆ ತಕ್ಷಣಕ್ಕೆ ತಿಂದರೆ ಅಷ್ಟೇ ಚೆನ್ನಾಗಿರುತ್ತದೆ ಸರ್. ಯಾರು ಬರೋಲ್ಲ ಸರ್, ಯಾರು ಕೇಳೋಕ್ಕೂ ಬರೋಲ್ಲ, ಯಾರು ರೆಸ್ಪಾನ್ಸು ಮಾಡಲ್ಲ. ನಾವೇ ಲೆಟ್ರ್ ಕೊಡ್ತೀವಿ ಹೋಗಿ ಆಫೀಸ್ಗೆ, ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಲ್ಲ. ಅವಾಗ 1-2 ದಿನ ಏನು ನಮಗೇನು ಸಿಗಬೇಕೋ ಅದು ಸಿಗುತ್ತೆ. ಅತ್ಲಾಗ ಇನ್ನೂ 1 ವಾರ ಬಿಟ್ಟು ಹೋದರೆ ಹಾಲು ಸಿಗೋಲ್ಲ. ಈಗ ಮೊನ್ನೆ 1-2 ವಾರದಿಂದ ಅರ್ಧ ಲೀಟ್ರ್ ಕೊಡ್ಬೇಕು ಸರ್ ಪ್ರತಿಯೊಬ್ಬರು ಮಕ್ಕಳಿಗೂ. ಈಗ 1-2 ವಾರದಿಂದ ಕಾಲು ಲೀಟ್ರ್ ಕೊಟ್ಟರೆ ಎಲ್ರಿಗೂ. ಆ ಅಮೌಂಟೆಲ್ಲ ಎಲ್ಲೋಗುತ್ತೆ? ಈಗ ನಮಗೇನು ಅಮೌಂಟ್ ಬರುತ್ತೋ ಅದಕ್ಕೆ ಬರ್ಬೇಕು ತಾನೆ. ಈ 1/4 ಲೀಟ್ರ್ ಕೊಟ್ಟರೆ ಒಂದು ಹಾಲಿಗೆ ಏನಿದ್ರೆ ಒಂದು 15 ರೂಪಾಯಿ ಉಳಿತು. ಅವೆಲ್ಲ ದುಡ್ಡು ಯಾರು ತಗೊಂತಿದ್ದಾರೆ? ದೇಶ ಹಾಗೂ ರಾಜ್ಯದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಹಲವು ಸ್ಪರ್ಧೆ ಪ್ರಾರಂಭವಾಗಲಿವೆ. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕದ ನಿರೀಕ್ಷೆಯಲ್ಲಿರುವ ನಮಗೆ ಈಗ ಪೌಷ್ಟಿಕ ಆಹಾರದ ಕೊರತೆಯಿಂದ ಸರಿಯಾಗಿ ಅಭ್ಯಾಸ ಮಾಡಲು ಸಾಧ್ಯವಾಗುತ್ತಿಲ್ಲ. 2-3 ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ದಸರಾ ಕ್ರೀಡಾಕೂಟ ಕೂಡ ಪ್ರಾರಂಭವಾಗಲಿದ್ದು, ಇನ್ನು ಕಠಿಣ ತರಬೇತಿ ಪಡೆಯುವ ಅವಶ್ಯಕತೆ ಇದೆ. ಕುಸ್ತಿ, ಕಬಡ್ಡಿ, ಖೋ-ಖೋ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ತೋರಿಸಲು ಕಠಿಣ ಅಭ್ಯಾಸದ ಅವಶ್ಯಕತೆ ಇದ್ದು, ಇಂತಹ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಕೊರತೆ ಎದುರಾದರೆ ಅಭ್ಯಾಸ ಮಾಡಲು ತುಂಬಾ ಕಷ್ಟವಾಗುತ್ತದೆ ಎನ್ನುತ್ತಾರೆ ಕ್ರೀಡಾಪಟುಗಳು. ಸರ್, ಏನಿಲ್ಲ, ಊಟ ಕರೆಕ್ಟಾಗಿ ಕೊಡ್ತಿಲ್ಲ ಸರ್. ವಾರದಲ್ಲಿ 2 ಸತಿ ಮಟನ್ ಇರ್ತೀವಿ ಸರ್ ಹಾಸ್ಟ್ಲಾಗೆ. ಯಾವಾಗಲೂ ಮತ್ತು ಸಂಡೇ ಬಿರಿಯಾನಿ ಜೊತೆಗೆ ಮಟನ್ ಇರ್ತೀವಿ ಸರ್. ಗುರುವಾರ ಮಟನ್ ಇರ್ತಿತ್ತು. ಇವಾಗ 4 ವಾರ ಸರ್ ಮಟನೇ ಕೊಡ್ತಿಲ್ಲ ಹಾಸ್ಟೆಲಲ್ಲಿ. ಮತ್ತು ಮಧ್ಯಾಹ್ನ ಊಟ ಆದಮೇಲೆ ಹಣ್ಣು ಕೊಡ್ತಿದ್ದೆ ಸರ್. ಮಧ್ಯಾಹ್ನ ಊಟಕ್ಕೆ ಊಟ ಆದಮೇಲೆ ಅದನ್ನು ಹಣ್ಣು ಕೊಡ್ತಿಲ್ಲ ಸರ್. ಮೊಸರು ಇಲ್ಲ. ಡ್ರೈ ಫ್ರೂಟ್ಸ್ ಕೊಡ್ತೀವಿ ಸರ್. 15 ದಿನಕ್ಕೊಂದ್ಸರಿ ಡ್ರೈ ಫ್ರೂಟ್ಸ್ ಕೊಡ್ಸಿದ್ರಿ. ಇವಾಗ ಹಾಸ್ಟೆಲ್ ಸ್ಟಾರ್ಟ್ ಆಗಿಂದ 3 ತಿಂಗಳ ಸರ್ ಹಾಸ್ಟೆಲ್ ಸ್ಟಾರ್ಟ್ ಆಗಿ 1 ದಿನ ಡ್ರೈ ಫ್ರೂಟ್ಸ್ ಕೊಟ್ಟಿಲ್ಲ ಸರ್. ಕೇಳಿದರೆ ಟೆಂಡರ್ ಆಗಿಲ್ಲ, ಅದಾಗಿಲ್ಲ ಅಂತ ಇದು ಹೇಳ್ತಿದ್ದೆ ಸರ್. ಇವಾಗ ಇಲ್ಲಿಗೆ 3 ತಿಂಗಳಾಯ್ತು ಸರ್. ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಆಫೀಸಿಗೆ ಹೋಗಿ.
ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಅದಕ್ಕೆ ನಿನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ವಿ ಸರ್. ನಾಳೆ ಸಂಡೇ ಬಂದು ಮಾತಾಡ್ತೀನಿ ಅಂತ ಹೇಳಿದ್ರು ಸರ್ ವಾರ್ಡನ್ ಸರ್. ಅದಕ್ಕೆ ಮತ್ತು ಇವಾಗ ತಿಂಡಿನೂ ಲೇಟ್ ಮಾಡಿದ್ರು ಸರ್. ಇವತ್ತು ಯಾರೂ ಸ್ಕೂಲು ಕಾಲೇಜ್ಗೆ ಯಾರೂ ಹೋಗಿಲ್ಲ ಸರ್. 11 ಗಂಟೆಗೆ ತಿಂಡಿ ಮಾಡಿದ್ದಾರೆ ಸರ್. ಎಲ್ಲರೂ ಹುಡುಗರು ಪ್ರಾಕ್ಟೀಸ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ ಸರ್. ಇವಾಗ ಅದೇ ಮಧ್ಯಾಹ್ನ ಊಟ ಮಾಡಿದ್ರಲ್ಲ ಗೊತ್ತಿಲ್ಲ ಸರ್. ಅದಕ್ಕೆ ಇದು ಮಾಡ್ತೀವಿ ಸರ್. ಅದೇ ನ್ಯಾಯ ಬೇಕಂತ ಕೇಳ್ತೀವಿ ಸರ್ ಇವಾಗ ನಾವು. ಸರ್ ಇಲ್ಲಿ ಖೋ-ಖೋ, ಕಬಡ್ಡಿ, ಕುಸ್ತಿ ಸರ್ ಇರೋದು ಗೇಮು. 160 ಜನ ಇದ್ದೀವಿ ಸರ್ ಟೋಟಲ್ ಎಲ್ಲ. ಅಪ್ ಟು 5ನೇ ಕ್ಲಾಸಿಂದ ಡಿಗ್ರಿವರೆಗೂ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಇಲ್ಲಿ. ಇವಾಗ ಕಾಂಪಿಟೇಷನ್ ಬೇರೆ ಸ್ಟಾರ್ಟ್ ಆಗಿದೆ ಸರ್. ಇವಾಗ ಸ್ಕೂಲ್ ಗೇಮ್ಸು, ಜೂನಿಯರ್ ನ್ಯಾಷನಲ್, ಸೀನಿಯರ್ ನ್ಯಾಷನಲ್ಸ್ ಎಲ್ಲ ಕಾಂಪಿಟೇಷನ್ ಇರೋದು ಸರ್ ಇವಾಗ. ಅದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಸರ್ ಹುಡುಗರಿಗೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ. ಬೆಳಗ್ಗೆ ಸಾಯಂಕಾಲ ಪ್ರಾಕ್ಟೀಸ್ ಇರೋದು ಸರ್. ಹಂಗಾಗಿ ಊಟ ಕರೆಕ್ಟಾಗಿ ನಮ್ಮ ಗೋರ್ಮೆಂಟಿಂದ ಏನು ಫೆಸಿಲಿಟಿ ಇರೋದು ಸರ್, ಅದು ಫೆಸಿಲಿಟಿ ನಮ್ಗೆ ಕೊಡ್ರಿ ಅಂತ ನಾವು ಕೇಳ್ತಿದ್ದೀವಿ ಸರ್. 2 ತಿಂಗಳಿಂದ ಜಾಸ್ತಿ ಸರ್ ಏನೂ ಕೊಟ್ಟಿಲ್ಲ ಸರ್. ಮೆನು ಪ್ರಕಾರ ಏನು ಕೊಡೋದಿಲ್ಲ ಸರ್. ಈ ಕಾಂಪಿಟೇಷನ್ ಅದ ಸರ್, ಮೇನ್ ದಸರಾ, ಸೀನಿಯರ್ ನ್ಯಾಷನಲ್, ಜೂನಿಯರ್ ಎಲ್ಲದ ಸರ್. ಟೈಮ್ ಕರೆಕ್ಟಾಗಿ ಊಟ ಕೊಡ್ತೀವಿ ಸರ್. ಮಾಡ್ತೀವಿ ಅಂದ್ರೆ ಸರ್ ಮಾಡತ್ತೀವಿ ಸರ್. ಇನ್ನು ಟೆಂಡರ್ ಏನು ಆಗಿಲ್ಲ ಅಂತ ಹೇಳತ್ತಾರೆ ಸರ್. ಇಲ್ಲಾಂದ್ರೆ ಮೆನು ಪ್ರಕಾರ ಕೊಡಲ್ಲ ಅಂತೇಳಿ ಸರ್. ಇಲ್ಲಾಂದ್ರೆ ಮೆಸ್ ಮುಚ್ಚಿ ಅಂತೇಳಿ TD ಕೊಡ್ರಿ ಅಂತೇಳಿ ಸರ್ ಒಬ್ಬೊಬ್ಬರಿಗೆ. ಒಟ್ಟಿನಲ್ಲಿ ದೇಶ ರಾಜ್ಯದ ಕೀರ್ತಿ ಬೆಳಗುವ ಕ್ರೀಡಾಪಟುಗಳಿಗೆ ಮೂಲ ಸೌಲಭ್ಯವಿಲ್ಲದೆ ಅವರು ಪರಿತಪಿಸುತ್ತಿದ್ದಾರೆ. ದೇವರು ಕೊಟ್ಟರೂ ಪೂಜಾರಿ ಕೊಡಲಿಲ್ಲ ಎಂಬಂತೆ ಸರ್ಕಾರ ಕೊಟ್ಟರೂ ಅಧಿಕಾರಿಗಳು ನಮಗೆ ಸರಿಯಾದ ರೀತಿಯಲ್ಲಿ ಆಹಾರ ಪೂರೈಕೆ ಮಾಡ್ತಿಲ್ಲ ಎನ್ನುತ್ತಾರೆ ಕ್ರೀಡಾಪಟುಗಳು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರೀಡಾಪಟುಗಳಿಗೆ ಪೌಷ್ಟಿಕ ಆಹಾರ ನೀಡಲಿ ಎಂಬುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಭೀಮ್ ನಾಯ್ಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.